ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್. ಕಾರ್ಪೊರೇಟ್ ಅಕೌಂಟಿಂಗ್ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ದಿಂದ ಕೆಲವೊಂದಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು, ಸೆಕ್ಷನ್ ಸಿಗೆ ಒಂದು ಕ್ವಶನ್ ಕೇಳಿದ್ದಾರೆ. 2025 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಕ್ವಶನ್ ನಂಬರ್ 9 ಇತ್ತಿದೆ ನೋಡ್ರಿ. ಇದನ್ನ 10 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, 10 ಮಾರ್ಕ್ಸ್ ಕ್ವಶನ್ ಇದೆ. ಇದು ಕ್ವಶನ್ ಬೇಸ್ಡ್ ಇರೋದ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಮೇಲೆ. ಓಕೆ, ಆ ಒಂದು ಯೂನಿಟ್ ಇಂದ ಕ್ವಶನ್ ಕೇಳಿದ್ದಾರೆ. ಇದನ್ನ ಸಾಲ್ವ್ ಮಾಡೋಣ. ದ ಪೂನಮ್ ಲಿಮಿಟೆಡ್ ವೆಂಟ್ ಇಂಟು ವಾಲಂಟ್ರಿ ಲಿಕ್ವಿಡೇಷನ್ ಆನ್ 31/3/2023 ಅಂತ ಹೇಳ್ತಾರೆ. ಆನ್ ವಿಚ್ ಡೇಟ್ ಪ್ರಿಫರೆನ್ಸ್ ಡಿವಿಡೆಂಡ್ ವಾಸ್ ಇನ್ ಅರಿಯರ್ಸ್ ಫಾರ್ 1 year ಅಂತ ಹೇಳ್ತಾರೆ. ದ ಇಶ್ಯೂಡ್ ಕ್ಯಾಪಿಟಲ್ ಕನ್ಸಿಸ್ಟ್ ಆಫ್. ಇಶ್ಯೂಡ್ ಕ್ಯಾಪಿಟಲ್ ಯಾವ ತರ ಇದೆ ನೋಡ್ರಿ ಅವ್ರದ. 1508% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, 15,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್. ನೆಕ್ಸ್ಟ್ ಒನ್ 30,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಬಟ್ 8 ಪೇಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 45,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಬಟ್ ಎಷ್ಟು ಪೇಡ್ ಮಾಡಿದ್ದಾರೆ? ₹5 ಪೇಡ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಹೇಳ್ತಾರೆ ನೋಡ್ರಿ. The assets realized rupees 2,25,000. Expenses of liquidation amounted to rupees 2,400. Next ನೋಡ್ರಿ, the unsecured creditors were 67,500 ಅಂತ ಹೇಳಿದ್ದಾರೆ. ಹಾಗಾದ್ರೆ ಕೆಲವೊಂದಷ್ಟು ಇನ್ನೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್ ಆಟ್. ಓಕೆ, ಫಸ್ಟಿಗೆ 3% ಕಮಿಷನ್ ಆನ್ ಅಸೆಟ್ಸ್ ರಿಯಲೈಸ್ಡ್ ಮೇಲೆ. ಓಕೆ, ಸೆಕೆಂಡ್ ಒನ್ 2% commission amount distributed to unsecured creditors. Okay, the preference shareholders have priority to repayment of capital and dividend. Okay, prepare liquidators final statement of account ಅಂತ ಹೇಳಿ ಈ ತರ ಕ್ವಶನ್ ಇದೆ. ಓಕೆ, ಇನ್ನ ಯಾವ ತರ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಜಸ್ಟ್ ಫಸ್ಟ್ ಈಗ ಏನ್ ಮಾಡ್ಬೇಕು, ಏನ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡಿದ್ರೆ. ಇಲ್ಲಿ ₹8 ಪೇಡ್ ಮಾಡಿದ್ದಾರೆ, ₹5 ಪೇಡ್ ಮಾಡಿದ್ದಾರೆ. ಇಕ್ವಿಟಿ ಶೇರ್ಸ್ ಈ ತರ ಅದಾವ ಅವರು. ಓಕೆ, ₹10 ₹10 ಬಟ್ ₹5 ಪೂರ್ತಿ ಪೇಡ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಏನಿಲ್ಲ, ನೀವು ಜಸ್ಟ್ ಒಂದು ಫಾರ್ಮ್ಯಾಟ್ ಅನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಈ ಪ್ರಾಬ್ಲಮ್ದಲ್ಲಿ ಈ ತರ ನಿಮಗ ಪ್ರಯಾರಿಟಿ ಆಸ್ ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಅಂಡ್ ಡಿವಿಡೆಂಡ್ ಅಂತ ಹೇಳಿದ್ರೆ, ಕಂಪಲ್ಸರಿ ಆಗಿ ನೀವು ಅವರಿಗೆ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಮತ್ತು ಡಿವಿಡೆಂಡ್ ಅನ್ನ ಪೇ ಮಾಡಲೇಬೇಕು ಅಂತ ರೂಲ್ ಇದೆ. ಓಕೆ, ಈ ತರ ಕ್ವಶನ್ ಇದೆ. ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹೇಳಿ ಮೆನ್ಷನ್ ಮಾಡ್ಬೋದು ನೀವು. ಆನ್ಸರ್ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಫಾರ್ಮ್ಯಾಟ್ ಮೆನ್ಷನ್ ಮಾಡಬೇಕು. ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹಾಕ್ರಿ. ಆ ನಂತರ ಒಂದ್ ಸೈಡ್ ರಿಸಿಪ್ಟ್ ಅಂತ ಹಾಕ್ರಿ, ನೆಕ್ಸ್ಟ್ ಅಮೌಂಟ್ ಅಂತ ಹಾಕ್ರಿ, ನೆಕ್ಸ್ಟ್ ಪೇಮೆಂಟ್, ನೆಕ್ಸ್ಟ್ ಅಮೌಂಟ್ ಅಂತ ಹಾಕ್ರಿ. ಹಾಗಾದ್ರೆ ನಿಮಗೆಲ್ಲ ಫಾರ್ಮ್ಯಾಟ್ ಕೂಡ ಗೊತ್ತಿದೆ. ಡೈರೆಕ್ಟ್ ಆಗಿ 1 by 1 ಇನ್ಫಾರ್ಮೇಶನ್ ಅನ್ನ ಮೆನ್ಷನ್ ಮಾಡ್ಕೋತ ಹೋಗೋಣ. ಓಕೆ, ಫಸ್ಟಿಗೆ ನೋಡ್ರಿ, ಯಾವಾಗಲೂ ಪ್ರಾಬ್ಲಮ್ದಲ್ಲಿ ಅಸೆಟ್ಸ್ ಅನ್ನ ಎಷ್ಟಿಗೆ ರಿಯಲೈಸ್ ಮಾಡಿದ್ರೆ ನೋಡ್ಬೇಕು ನಾವು. ಓಕೆ, ಅಸೆಟ್ಸ್ ರಿಯಲೈಸ್ಡ್ ಇದೆ ನೋಡ್ರಿ, ಎಷ್ಟಿದೆ ರೀ? 2,25,000 ಇದೆಯಲ್ಲ. ಇದನ್ನ ಮೆನ್ಷನ್ ಮಾಡಬೇಕು. ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಟು ಅಸೆಟ್ಸ್ ರಿಯಲೈಸ್ಡ್ ಎಷ್ಟ್ರಿ? 2,25,000. ಓಕೆ, ನೆಕ್ಸ್ಟ್ ಇನ್ನ ಎಕ್ಸ್ಪೆನ್ಸಸ್ ಅನ್ನ ನೋಡ್ಕೋತ ಬರಬೇಕು 1 by 1. ಓಕೆ, ಎಕ್ಸ್ಪೆನ್ಸಸ್ ಯಾವ್ದಾವ ನೋಡ್ರಿ ಪ್ರಾಬ್ಲಮ್ದಲ್ಲಿ. ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು ರೂಪೀಸ್ ಎಷ್ಟು ಹೇಳ್ತಾರೆ? ಅಮೌಂಟೆಡ್ ಟು ರೂಪೀಸ್ 2,400 ಅಂತ ಹೇಳಿದ್ದಾರೆ. ಓಕೆ, ಹಂಗಾದ್ರೆ ಇದನ್ನ ಪೇಮೆಂಟ್ ಸೈಡ್ ಮೆನ್ಷನ್ ಮಾಡಬೇಕು. ಬೈ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,400 ಅಂತ ಹೇಳಿ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ಹಂಗಾದ್ರೆ ನೆಕ್ಸ್ಟ್ ನೀವು ಪೇಮೆಂಟ್ದಾಗ 1 by 1 ಪೇಮೆಂಟ್ ನೋಡ್ಕೋತ ಹೋಗ್ಬೇಕು. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲೆ ಲೀಗಲ್ ಎಕ್ಸ್ಪೆನ್ಸಸ್ ಇದೆಯನ್ನ ನೋಡ್ಬೇಕು. ಓಕೆ, ಪ್ರಾಬ್ಲಮ್ದಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಎಲ್ಲಿಯೂ ಇಲ್ಲ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ತೆಗೆದುಕೊಳ್ಬೇಕು. ಬೈ ಲಿಕ್ವಿಡೇಟರ್ ಆಗ್ಬೇಕಂದ್ರೆ ಬೈ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್
ಲಿಕ್ವಿಡೇಟರ್ ರೆಮ್ಯುನರೇಷನ್ ಯಾವ ತರ ಹೇಳಿದಾರೆ ನೋಡ್ರಿ. ಓಕೆ, ಫಸ್ಟಿಗೆ ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಪಾಯಿಂಟ್ ಏನಿದೆ, 3% ಕಮಿಷನ್ ಆನ್ ಅಸೆಟ್ಸ್ ರಿಯಲೈಸ್ಡ್. ಅವರಿಗೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಹೆಂಗೆ ಕೊಡ್ತಾರತ್ತ 3% ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಕೊಡ್ತಾರ ಅಂತ ಹೇಳಿದಾರೆ. ಹಂಗಾದ್ರೆ ಸೊ ಇಲ್ಲಿ ನೀವು ಒಂದು ಪೇಜ್ದಾಗ ಈ ಫಾರ್ಮ್ಯಾಟ್ ಮೆನ್ಷನ್ ಮಾಡ್ರಿ. ಇದಾದ ನಂತರ ಸಮ್ ವರ್ಕಿಂಗ್ ನೋಟ್ಸ್ ಅನ್ನ ಮೆನ್ಷನ್ ಮಾಡ್ರಿ. ನೀವು ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ತಗೋರಿ. ಫಸ್ಟ್ಗೆ 3% ಕಮಿಷನ್ ಆನ್ ಅಸೆಟ್ಸ್ ರಿಯಲೈಸ್. ಹಾಗಾದ್ರೆ ಅಸೆಟ್ಸ್ ರಿಯಲೈಸ್ಡ್ ಎಷ್ಟಿಗಿದೆ ನೋಡ್ರಿ, ಇಲ್ಲಿ ಬರೋದಿಲ್ಲ 2,25,000. ಓಕೆ, ಸೊ 2,25,000 ಇಂಟು 3/100 ಮಾಡ್ಕೋರಿ. ಅಮೌಂಟ್ ಬರುತ್ತೆ 6,750. ಈ ಅಮೌಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿಬಿಡ್ರಿ. ಓಕೆ, 3% ಕಮಿಷನ್ ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ. ಸೊ ಯು ಹ್ಯಾವ್ ಟು ಮೆನ್ಷನ್ 6,750. ಓಕೆ, ನೆಕ್ಸ್ಟ್ 2% ಕಮಿಷನ್ ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದಾರೆ. ಇಲ್ಲಿ ಮೆನ್ಷನ್ ಮಾಡ್ರಿ 2% ಕಮಿಷನ್ ಆನ್ ಅಮೌಂಟ್ ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಬಟ್ ಸದ್ಯಕ್ಕೆ ಈಗ ಏನ್ ಮಾಡ್ರಿ, ಕ್ವಶನ್ ಮಾರ್ಕ್ ಅನ್ನ ಇಟ್ಬಿಡ್ರಿ. ಇನ್ನ ಮೆನ್ಷನ್ ಮಾಡಕ್ ಹೋಗ್ಬೇಡ್ರಿ. ಸದ್ಯ ಕ್ವಶನ್ ಮಾರ್ಕ್ ಯಾಕಂದ್ರೆ ಸೊ ನಾವು ಆರ್ಡರ್ ಆಫ್ ಪೇಮೆಂಟ್ ದಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಅನ್ನ ಪೇ ಮಾಡಕ್ ಸಫಿಶಿಯಂಟ್ ಇದೇನು ಅಥವಾ ಇಲ್ಲ ಅಂತೇಳಿ ನಾವು ಚೆಕ್ ಮಾಡಬೇಕು. ಓಕೆ, ಸೊ ದ್ಯಾಟ್ ರೀಸನ್ ನೀವೇನ್ ಮಾಡ್ರದನ್ನ ಹೋಲ್ಡಿಂಗ್ ದಾಗ ಇಡ್ರಿ. ಓಕೆ ಓಕೆ, ಈಗ ರೆಮ್ಯುನರೇಷನ್ ಹೋಲ್ಡಿಂಗ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಆರ್ಡರ್ ಆಫ್ ಪೇಮೆಂಟ್ ದಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡ್ರಿ. ನೆಕ್ಸ್ಟ್ ಬರೋದಂದ್ರೆ ಡಿಬೆಂಚರ್ಸ್ ಬರ್ತಾರೆ. ಸೊ ನೀವೆಲ್ಲ ನೋಡಿದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತಾರೆ. ಓಕೆ, ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಆ ನಂತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ರಾಬ್ಲಮ್ ದಾಗ ಕೊಟ್ಟಾರೆ, ಸೊ ಯಾವುದು ಕೊಟ್ಟಿಲ್ಲ. ನೀವು ಜಸ್ಟ್ ಏನ್ ಮಾಡ್ಬೇಕಂದ್ರೆ ಫಾರ್ಮ್ಯಾಟ್ ಅನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ನಿಮ್ಗೆ ಗೊತ್ತಿದೆ ಫಾರ್ಮ್ಯಾಟ್, ಸೊ ನಾನು ಡೈರೆಕ್ಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ತೆಗೆದುಕೊಳ್ರಿ, ಬೈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹಾಕ್ರಿ. ಓಕೆ, ಸೊ ಹಾಗಾದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ ನೋಡ್ರಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 67,500 ಅಂತಿದೆ. ಓಕೆ, ಹಂಗಾದ್ರೆ ನೀವು ಒಂದು ವಿಚಾರ ಮಾಡಬೇಕು. ಈಗ ನಾವು ಈ ಸೈಡ್ ಎಷ್ಟು ತೆಗೆದುಕೊಂಡಿದ್ದೇವೆ, 2,25,000. ಇದರಲ್ಲಿ ಫಸ್ಟಿಗೆ ಪೇಮೆಂಟ್ ಮಾಡ್ರಿ ಇವರಿಗೆ 2,400. ನೆಕ್ಸ್ಟ್ ಈ ಅಮೌಂಟ್ ದಲ್ಲಿ ಈ ರೆಮ್ಯುನರೇಷನ್ ಪೇಮೆಂಟ್ ಮಾಡ್ರಿ 6,750. ಇಲ್ಲಿ ನಾವಿನ್ನ ಇದನ್ನ ಫೈಂಡ್ ಔಟ್ ಮಾಡೋರಿದ್ದೇವೆ, ಇದನ್ನ ಮೆನ್ಷನ್ ಮಾಡಿಲ್ಲ. ಸೊ ನೀವು ಕ್ವಶನ್ ಮಾರ್ಕ್ ಇಟ್ಟಿದ್ದೀರಿ. ಸೊ 2,25,000 ದಲ್ಲಿ 2,400 6,750 ಲೆಸ್ ಮಾಡಿದ ನಂತರ ಅಮೌಂಟ್ ಉಳಿತದೆ. ಸೊ ಅಮೌಂಟ್ ಸಫಿಶಿಯಂಟ್ ಆಗಿ ಉಳಿಯುತ್ತೆ. ಓಕೆ, ಸೊ ಜಾಸ್ತಿನೇ ಉಳಿಯುತ್ತೆ, 67,500 ಗಿಂತ ಜಾಸ್ತಿ ಉಳಿಯುತ್ತೆ. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೋದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 67,500 ಮೆನ್ಷನ್ ಮಾಡಬೇಕು. ಓಕೆ, ಸೊ ಹಂಗಾದ್ರೆ ನಮ್ ಕ್ಲಾರಿಟಿ ಆಯ್ತಲ್ಲ. 67,500 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನ ಮೆನ್ಷನ್ ಮಾಡಿದ ನಂತರ ಸೊ ನಾವು ಕಮಿಷನ್ ಅನ್ನ ಈಜಿಲಿ ಕೊಡಬಹುದು ಇವರಿಗೆ. ಓಕೆ, 2% ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇಲ್ಲಿ ತೆಗೆದುಕೊಳ್ರಿ, ಈ ನೋಟ್ ಹಾಕಿ 2% ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 67,500 ಇಂಟು 2/100 ಮಾಡ್ರಿ. ಎಷ್ಟು ಬರುತ್ತೆ, 1,350 ಬರುತ್ತೆ. ಓಕೆ, ಇನ್ ಕೇಸ್ ಬೇರೆ ಪ್ರಾಬ್ಲಮ್ದಲ್ಲಿ ಏನಾದರೂ ಈಗ ಆಕ್ಚುಲಿ 67,500 ಅನ್ನ ಕೊಡೋದಿದೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ಇನ್ ಕೇಸ್ ನಿಮ್ಮ ಹತ್ರ ಅಮೌಂಟ್ ಬರೀ 60,000 ಅಷ್ಟ ಉಳಿದುತ್ತಂದ್ರೆ ಅವಾಗ ಏನ್ ಮಾಡಬೇಕು, ಇಂಟು 2/102 ಮಾಡಬೇಕು. ಓಕೆ, ನೆನಪಿಟ್ಕೋರಿ. ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿದ್ದೇನೆ. ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡ್ರಿ. ಆ ಪ್ಲೇ ಲಿಸ್ಟ್ ಅಲ್ಲಿ ನೀವು ವಿಸಿಟ್ ಮಾಡ್ರಿ. ಕಾರ್ಪೊರೇಟ್ ಅಕೌಂಟಿಂಗ್ 2 ಅಂತೇಳಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಓಕೆ, ಸೊ ಈ ತರ ಇದ್ದ ಮೆನ್ಷನ್ ಮಾಡ್ರಿ 1,350. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಈಗ ಮೆನ್ಷನ್ ಮಾಡಬೇಕು. ಈ ಕ್ವಶನ್ ಮಾರ್ಕ್ ರಿಮೂವ್ ಮಾಡ್ರಿ 1,350. ಸೊ ಯಾಕೆ ನಾವು ಕ್ವಶನ್ ಮಾರ್ಕ್ ಇಟ್ಟಿದ್ದೇವೆ ಅಂದ್ರೆ ಅಮೌಂಟ್ ಸಫಿಶಿಯಂಟ್ ಇತ್ತಂದ್ರೆ /100 ಮಾಡಬೇಕು. ಸಫಿಶಿಯಂಟ್ ಇರಲಿಲ್ಲ ಅಂದ್ರೆ ಕಮಿಷನ್ ಅನ್ನ ಆಡ್ ಮಾಡಿ. ಸೊ ಈ ತರ ನಾ ಹೇಳಿನಲ್ಲ, ಈಗ ಸಪೋಸ್ ಅಮೌಂಟ್ ಇನ್ಸಫಿಶಿಯಂಟ್ ಇತ್ತಂದ್ರೆ 2/102 ಮಾಡ್ಕೋಬೇಕು. ಓಕೆ, ಇದೊಂದು ಕ್ಲಾರಿಟಿ ಇರಲಿ ನಿಮ್ಗೆ. ಸೊ ಇದಾದ ನಂತರ ಆರ್ಡರ್ ಆಫ್ ಪೇಮೆಂಟ್ ದಲ್ಲಿ ನೆಕ್ಸ್ಟ್ ನೋಡ್ರಿ, ಆರ್ಡರ್ ಆಫ್ ಪೇಮೆಂಟ್ ಯಾವ್ದು ಬರುತ್ತೆ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಬರುತ್ತೆ. ಓಕೆ, ಸೊ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹಾಕ್ರಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬಗ್ಗೆ ಏನ್ ಹೇಳಿದಾರೆ ನೋಡ್ರಿ. ಇಲ್ಲಿ
the preference shareholders have priority as to repayment of capital and dividend ಅಂತ ಹೇಳಿದ್ದಾರೆ. ಓಕೆ, ಸೊ ಅವರ ಕ್ಯಾಪಿಟಲ್ ಮತ್ತು ಡಿವಿಡೆಂಡ್ ಅನ್ನ ಪಡಿತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಡಿವಿಡೆಂಡ್ ಏನಾದರೂ ಅರಿಯರ್ಸ್ ಉಳಿದಿದೆ ನೋಡ್ರಿ, 1 year ಅರಿಯರ್ಸ್ ಉಳಿದಿದೆ. ಓಕೆ, ನೀವು ಇದು ಮೆನ್ಷನ್ ಮಾಡಬೇಕು. ಈಗ ಏನು ಮಾಡ್ಬೇಕು ನಾವು, ಸೊ ಎಷ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅದಾರ ನೋಡ್ರಿ, 1500 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅದಾರೆ, 8% ಅದಾರೆ. ಹಂಗಾದ್ರೆ ಪ್ರತಿ ಒಂದು ಶೇರ್ಸ್ ಪ್ರೈಸ್ ಎಷ್ಟಿದೆ, 100 rupees ಇದೆ. ಅಂದ್ರೆ ಸೊ ನೀವು ಇದಕ್ಕೊಂದು ನೋಟ್ ಹಾಕ್ರಿ, ಯಾವುದಕ್ಕೂ ಕ್ಲಾರಿಟಿ ಇರಲಿ. ಕ್ಯಾಲ್ಕುಲೇಷನ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಮೌಂಟ್ ಅಂತ ಹಾಕ್ರಿ. ಕ್ಯಾಪಿಟಲ್ ತೋರಿ 1500 ಶೇರ್ಸ್ 100 rupees ದಂಗ ಎಷ್ಟಾಯ್ತು, 1,50,000 ಆಯ್ತು. ಓಕೆ, ಆಡ್ ಮಾಡ್ಬೇಕು. ಇದಕ್ಕೆ ಡಿವಿಡೆಂಡ್ ಅನ್ನ ಆಡ್ ಮಾಡ್ರಿ, ಡಿವಿಡೆಂಡ್ ತೆಗೆದುಕೊಳ್ರಿ. 1,50,000 ಈ ಅಮೌಂಟ್ ಮೇಲೆ ಇಂಟು ಎಷ್ಟು ಪರ್ಸೆಂಟೇಜ್ ನೋಡ್ರಿ, ಇಂಟು ಪರ್ಸೆಂಟೇಜ್ ಎಷ್ಟಿದೆ, 8% ಅಂದ್ರೆ ಡಿವಿಡೆಂಡ್ 8% ಅಂತ ಹೇಳಿದಾರೆ. 8 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ ಅವಾಗ ಎಷ್ಟು ಬರುತ್ತೆ, 12,000 rupees ಬರುತ್ತೆ. ಸೊ ಟೋಟಲ್ ಮಾಡ್ರದ್ನ ಎಷ್ಟು ಬರುತ್ತೆ, 1,62,000. ನೀವು ಡಿವಿಡೆಂಡ್ ಏನಾದರೂ ಕೊಡಬೇಕಾದ್ರೆ ಎಷ್ಟು ಅಮೌಂಟ್ ಕೊಡ್ಬೇಕಂದ್ರೆ 1,62,000 ಅನ್ನ ಪೇ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ನಾವು ಈ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಎಷ್ಟು ಅಮೌಂಟ್ ಇದೆ, ಅಸೆಟ್ಸ್ ರಿಯಲೈಸ್ ಮಾಡಿದ್ದು 2,25,000 ಇದೆ. ಓಕೆ, ಹಂಗಾದ್ರೆ ಸೊ ಇವರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಕ್ ಆಕೈತೋ ಇಲ್ಲೋ ನೋಡ್ಬೇಕು, ಅಮೌಂಟ್ ಅನ್ನ ಪೇ ಮಾಡಕ್ ಆಕೈತೋ ಅಥವಾ ಇಲ್ಲ. ಸೊ ಅದನ್ನ ವಿಚಾರ ಮಾಡಬೇಕು. ಸೊ ಅದಕ್ಕಾಗಿ ಮತ್ತೊಂದು ನೋಟ್ ಅನ್ನ ಹಾಕ್ರಿ ನೀವು. ಓಕೆ, ನೋಟ್ ನಂಬರ್ 3 ಅನ್ನ ಹಾಕ್ರಿ. ಸೊ ಇಲ್ಲಿ ಏನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆನ್ ದ ಬೇಸಿಸ್ ಆಫ್ ಟೋಟಲ್ ಡೆಫಿಷಿಯನ್ಸಿ ಅಂತ ಹೇಳಿ ಮಾಡ್ಬೋದು ನೀವು. ಸೊ ಟೋಟಲ್ ಡೆಫಿಷಿಯನ್ಸಿ ಅಥವಾ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಅಂತ ಹಾಕಿರೋನು ನಡೆಯುತ್ತೆ. ಸೊ ಒಂದು ವಿಚಾರ ಮಾಡ್ರಿ, ಈ ಸೈಡ್ ಇಲ್ಲಿ ಏನು ಇನ್ಫಾರ್ಮೇಶನ್ ತೆಗೆದುಕೊಂಡಿದ್ವಿ ನಾವು, ಅಸೆಟ್ಸ್ ಅನ್ನ ರಿಯಲೈಸ್ ಮಾಡಿದ್ದೇವೆ. ಸೊ ಅದನ್ನ ತೆಗೆದುಕೊಳ್ರಿ. 2 ಅಸೆಟ್ಸ್ ರಿಯಲೈಸ್ ಎಷ್ಟು ರುಪೀಸ್ ಮಾಡಿದ್ದೇವೆ, 2,25,000 ಮಾಡಿದ್ದೇವೆ ಅಸೆಟ್ಸ್ ರಿಯಲೈಸ್. ಓಕೆ, ಲೆಸ್ ಟೋಟಲ್ ಲಯಬಿಲಿಟೀಸ್. ಯಾವ್ಯಾವ ಲಯಬಿಲಿಟಿಯನ್ನ ಪೇ ಮಾಡತ್ತವ್ರಿ, ಇಲ್ಲಿವರೆಗೆ ಪ್ರಾಬ್ಲಮ್ ಮಿಡಲ್ ತಕ್ಕ ಅಷ್ಟ ನೋಡ್ಕೋತ ಹೋಗ್ಬೇಕು. ಫಸ್ಟ್ಗೆ ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡಿದ್ದೇವೆ. ಎಷ್ಟು ಪೇ ಮಾಡಿದ್ದೇವೆ, 2,400. ಯು ಹ್ಯಾವ್ ಟು ಮೆನ್ಷನ್ ಎಕ್ಸ್ಪೆನ್ಸಸ್ 2,400. ಓಕೆ, ನೆಕ್ಸ್ಟ್ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದಲ್ಲ ಅಷ್ಟೇ ನೋಡ್ಬೇಕು ನಾವು. ಈಗ ಲಿಕ್ವಿಡೇಟರ್ ರೆಮ್ಯುನರೇಷನ್ ಬಂದಾಗ 3% ಕಮಿಷನ್ ಅಸೆಟ್ಸ್ ರಿಯಲೈಸ್ ಮೇಲೆ 6,750 ಪೇ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದನ್ನ ರೆಮ್ಯುನರೇಷನ್ ತಗೊಂಡೇವಲ್ಲ 6,750 ಮಾಡ್ರಿ, ಪೇ ಮಾಡಿದ್ದು. ನೆಕ್ಸ್ಟ್ ನೋಡ್ರಿ, 2% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಮಾಡಿದ್ದೇವೆ 1,350. ಸೊ ಅದನ್ನು ಮೆನ್ಷನ್ ಮಾಡ್ರಿ. ಅಂದ್ರೆ ಇಲ್ಲಿವರೆಗೆ ಎಷ್ಟು ಪೇಮೆಂಟ್ ಮಾಡಿದ್ದು, ನಮ್ಮ ಹತ್ರ ಏನೇ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ ಅನ್ನೋದ ಒಂದು ಅಂದಾಜು ಇದೆ. ಓಕೆ, ಸೊ ಎಷ್ಟು ಪೇ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಯಾವ್ದು ಪೇ ಮಾಡಿದ್ದೇವೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೂಡ ಪೇ ಮಾಡಿದ್ದೇವೆ. ಎಷ್ಟು ಪೇ ಮಾಡಿದ್ದೇವೆ, 67,500. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪೇ ಮಾಡಿದ್ದೇವೆ 67,500 ಪೇ ಮಾಡಿದ್ದೇವೆ. ಹಂಗಾದ್ರೆ ಈಗ ನಾವು ಯಾವ ಪಾಯಿಂಟಿಗೆ ಬಂದಿದ್ದೇವೆ, ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಬಂದಿದ್ದೇವೆ. ಓಕೆ, ಆಕ್ಚುಲಿ ಇವ್ರಿಗೆ ಅಮೌಂಟ್ ಎಷ್ಟು ಕೊಡೋದಿದ್ದೀರಿ, ನಾವು 1,62,000 ಕೊಡಬೇಕು. ಹಂಗಾದ್ರೆ ನಮ್ಮ ಹತ್ರ ಅಮೌಂಟ್ ಎಷ್ಟು ಉಳಿತಾವ ನೋಡ್ರಿ. ಈಗ 2,25,000 2,400 ಪೇ ಮಾಡಿದ್ದೇವೆ, 6,750, 1,350, 67,500. ಸೊ ಟೋಟಲ್ ಇದೆ 78,000 ಆಯ್ತು. ಎಷ್ಟು ಅಮೌಂಟ್ ಅವೈಲೇಬಲ್ ಉಳಿದ್ರೆ 1,47,000. ಓಕೆ, ಸೊ ನಮ್ಮ ಹತ್ರ ಅಮೌಂಟ್ ಎಷ್ಟು ಅವೈಲೇಬಲ್ ಉಳಿದು, ಈಗ 1,47,000 ಅಮೌಂಟ್ ಅವೈಲೇಬಲ್ ಉಳಿದು. ಹಂಗಾದ್ರೆ ಆಕ್ಚುಲಿ ಇವರಿಗೆ ಡಿವಿಡೆಂಡ್ ಎಷ್ಟು, ಆಕ್ಚುಲಿ ಇವರಿಗೆ ಕ್ಯಾಪಿಟಲ್ ಪ್ಲಸ್ ಡಿವಿಡೆಂಡ್ ಎಷ್ಟು ಕೊಡ್ತಿದೆ, 1,62,000. ಓಕೆ, ಸೊ ಹಿಂಗಿದ್ದಾಗ ಬೇರೆ ಪ್ರಾಬ್ಲಮ್ದಲ್ಲಿ ನಿಮಗೆ ಈ ಲೈನ್ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ರೀಪೇಮೆಂಟ್ ಆಫ್ ಡಿವಿಡೆಂಡ್, ಪ್ರಯಾರಿಟಿ ಆಸ್ ಟು ರೀಪೇಮೆಂಟ್ ಆಫ್ ಡಿವಿಡೆಂಡ್ ಅಂತ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಷ್ಟು ಅಮೌಂಟ್ ಉಳಿದಿದ್ದಿಲ್ಲ ಇಷ್ಟ ಅಮೌಂಟ್ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಈ ಪ್ರಾಬ್ಲಮ್ದಲ್ಲಿ ಈ ತರ ಮೆನ್ಷನ್ ಮಾಡಿದಾರೆ ಅಂದ್ರೆ ನೀವು ಏನ್ ಮಾಡಬೇಕು, ಕಂಪಲ್ಸರಿ ಅವ್ರಿಗೆ ಹೆಂಗಾರು ಮಾಡಿ ನೀವು ಆ ಕ್ಯಾಪಿಟಲ್ ಮತ್ತು ಡಿವಿಡೆಂಡ್ ಅನ್ನ ಪೇ ಮಾಡಲೇಬೇಕು. ಓಕೆ, ಸೊ ಅದಕ್ಕಾಗಿ ಇಲ್ಲೇ ಬರೆದು ಬಿಡ್ರಿ, 1,50,000 ಡಿವಿಡೆಂಡ್ 12,000. ಸೊ ಟೋಟಲ್ 1,62,000 ಪೇ ಮಾಡ್ರಿ. ಓಕೆ, ಹಂಗಾದ್ರೆ ಪೇ ಮಾಡ್ರೂ ಆಕ್ಚುಲಿ ಅಮೌಂಟ್ ಉಳಿದ 1,47,000. ಬಟ್ ನೀವು ಕೊಡತ್ತಿರೋದು ಅಮೌಂಟ್ ರೀ 1,62,000. ಯಾಕೆ ಕೊಡತ್ತು ಅಂದ್ರೆ ನಾವು ಲಿಕ್ವಿಡೇಷನ್ ಆದಾಗ ಸೊ ಇಲ್ಲಿ ಈ ತರ ಮೆನ್ಷನ್ ಮಾಡಿದ್ದಾರೆ ಅವರು.
ಲೈನ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಿಯಾರಿಟಿ ಅಂತ ಹೇಳಿದ್ದಾರೆ, ಅವರಿಗೆ ಕಂಪಲ್ಸರಿ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ರೀಸನ್ ಏನ್ ಮಾಡ್ಬೇಕು ನೀವು ಪ್ರಾಬ್ಲಮ್ದಲ್ಲಿ ಈ ತರನೇ ಮೆನ್ಷನ್ ಮಾಡಬೇಕು 1,62,000. ಹಂಗಾದ್ರೆ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಸೊ ಇನ್ನ ನೋಡ್ರಿ ಬ್ಯಾಲೆನ್ಸ್ ಅಮೌಂಟ್ ಅವೈಲೇಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಹಂಗಾದ್ರೆ ಇನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಬೇಕಾಗಿದೆ ಅಂದ್ರೆ ಲೆಸ್ ಏನ್ ಮಾಡ್ರಿ ಅಮೌಂಟ್ ರಿಕ್ವೈರ್ಡ್ ಫಾರ್ ಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹಾಕ್ರಿ. ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅವ್ರದ 1,50,000. ನೆಕ್ಸ್ಟ್ ಅದರ್ ಡಿವಿಡೆಂಡ್ ಎಷ್ಟಿದೆ 12,000 ಡಿವಿಡೆಂಡ್ ಇದೆ. ಆಕ್ಚುಲಿ ಅವ್ರದ ಕ್ಯಾಪಿಟಲ್ ಎಷ್ಟಾಯ್ತು 1,62,000. ಹಂಗಾದ್ರೆ ಇನ್ನ ಅವ್ರಿಗೆ ಎಷ್ಟು ಕೊಡಬೇಕಾಗಿದೆ ನಾವು 15,000 ಮೈನಸ್ ಇದೇನ ಡೆಪಿಸಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಡೆಪಿಸಿಟ್ ಇನ್ನ ಇಷ್ಟು ಅಮೌಂಟ್ ಅವ್ರಿಗೆ ಕೊಡಬೇಕಾಗಿದೆ ಅಂದಂಗೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಈಗ ಅಮೌಂಟ್ ಅವ್ರಿಗೆ ಎಷ್ಟು ಕೊಡಬೇಕಾಗಿದೆ 1,62,000 ಕೊಡಬೇಕಾಗಿದೆ. ಬಟ್ ನಮ್ಮ ಹತ್ರ ಅಮೌಂಟ್ ಅವೈಲೇಬಲ್ ಎಷ್ಟಿದೆ 1,47,000. ಹಂಗಾದ್ರೆ ಇನ್ನು ಅವ್ರಿಗೆ ಎಷ್ಟು ಕೊಡಬೇಕಾಯ್ತು, ಇನ್ನ ಎಷ್ಟು ಡೆಪಿಸಿಟ್ ಉಳಿತು -15,000. ಇನ್ನ ಎಷ್ಟು ಅವ್ರಿಗೆ ಕೊಡಬೇಕಾಯ್ತು. ಬಟ್ ನಾವು ಇಲ್ಲಿ ಪೇ ಮಾಡಬೇಕು ಈ ಮೆನ್ಷನ್ ಮಾಡಿ ನಂತರ ಅದನ್ನ ಅಮೌಂಟ್ ಅನ್ನ ಕಲೆಕ್ಟ್ ಮಾಡೋದು ನೋಡೋಣ. ಸೊ 15,000 ಡೆಪಿಸಿಟ್ ಉಳಿತು. ಓಕೆ, ಸೊ ಈಗ ಈ ಪಾಯಿಂಟ್ ಕ್ಲೋಸ್ ಆಯ್ತು ಈಗ. ಓಕೆ, ಪ್ರಿಫರೆನ್ಸ್ ಶೇರ್ಸ್ ಪೇ ಮಾಡ್ರಿ. ಹಂಗಾದ್ರೆ ನೆಕ್ಸ್ಟ್ ಆರ್ಡರ್ ಆಫ್ ಪೇಮೆಂಟ್ ನಲ್ಲಿ ಯಾರಿದ್ದಾರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಲಾಸ್ಟ್ಗೆ ಪೇ ಮಾಡ್ಬೇಕು ಇವರಿಗೆ. ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹಾಕ್ರಿ. ಸ್ವಲ್ಪ ಇಲ್ಲೂ ಈ ತರ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನ್ನ ಕೊಟ್ರಂದ್ರೆ, ಸೊ ಈಗ ನೋಡ್ರಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಲಾಸ್ ಯಾವ್ಯಾವ ಇದಾವೆ ನೋಡ್ರಿ. ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಲಾಸ್ ಫಸ್ಟ್ 15,000 ಅದಾರೆ, 30,000 ಅದಾರೆ, 45,000 ಅದಾರೆ. ಈ ತರ 3 ಕ್ಲಾಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅದಾರೆ. ಸೊ ಇವರಿಗೆ ಯಾವ ತರ ನಾವು ಅಮೌಂಟ್, ಈಗ ಒಬ್ರು ಏನ್ ಮಾಡಿದ್ದಾರೆ 8 ರೂಪೀಸ್ ಅಷ್ಟೇ ಪೇ ಮಾಡಿದ್ದಾರೆ. ಆಕ್ಚುಲಿ ಆಗಿ 10 ರೂಪೀಸ್ ಪೇ ಮಾಡ್ಬೇಕಾಗಿತ್ತು. ಇವರು 5 ರೂಪೀಸ್ ಪೇ ಮಾಡಿದ್ದಾರೆ, 10 ರೂಪೀಸ್ ಪೇ ಮಾಡ್ಬೇಕಾಗಿತ್ತು. ಓಕೆ, ಸೊ ಹಿಂಗೆಲ್ಲ ಇದ್ದಾಗ ಸೊ ಈಗ ಲಾಸ್ಟಿಗೆ ನೋಡ್ರಿ. ಸೊ ಈಗ ಫಸ್ಟಿಗೆ ಏನ್ ಮಾಡೋಣ, ಡೆಪಿಸೆಂಟ್ ಅಮೌಂಟ್ ಎಷ್ಟು ಉಳಿತೆ ನೋಡೋಣ. ಆನ್ ದ ಬೇಸಿಸ್ ಆಫ್ ಡೆಪಿಸೆನ್ಸಿ ಅಂತ ಹಾಕ್ರಿ. ಸೊ ಫಸ್ಟಿಗೆ ಇದನ್ನ ತೆಗೆದುಕೊಳ್ರಿ ನೀವು. ಯೂಶುವಲಿ ಡೆಪಿಸೆಂಟಿ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಡೆಪಿಸೆಂಟ್ ಉಳಿದಿದೆ. ಇನ್ನು ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 15,000 ಇದೆ. ಓಕೆ, ಹಂಗಾದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನೋಡಿ ಎಷ್ಟು ಕೊಡಬೇಕಾಗಿದೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 15,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಹೇಳ್ತಾರೆ. ಅಂದ್ರೆ 15,000 ಇಂಟು 10 ಈಚ್ ಅಂದಾಗ 1,50,000 ಆಯ್ತು, 1,50,000. ನೆಕ್ಸ್ಟ್ 30,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಇಲ್ಲಿ ಏನಿದೆಲ್ಲ ಇದನ್ನ ಬರ್ದು ಬಿಡ್ರಿ. ಓಕೆ, ಅವ್ರಿಗೆ ಎಷ್ಟೆಷ್ಟು ಪೇ ಮಾಡ್ಬೇಕು ಅಂದಂಗ 15,000 ಇಕ್ವಿಟಿ ಶೇರ್ಸ್ ಹೋಲ್ಡರ್ಸ್ ಆಫ್ ರುಪೀಸ್ 10 ಈಚ್. ಸೊ ನೆಕ್ಸ್ಟ್ 30,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಬಟ್ 8 ಪೇಡ್. 45,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಬಟ್ 5 ಪೇಡ್. ಓಕೆ, ಸೇಮ್ ಎಷ್ಟು ಅಮೌಂಟ್ ನೀವು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿರಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ಅದನ್ನ ಮೆನ್ಷನ್ ಮಾಡಬೇಕು. 8 ರೂಪೀಸ್ದಂಗ 2,40,000. ನೆಕ್ಸ್ಟ್ 45,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ರುಪೀಸ್ 5 ಪೇಡ್ 2,25,000. ಸೊ ಟೋಟಲ್ ಎಷ್ಟು ಕೊಡಬೇಕಾಗಿದೆ ಅಂದ್ರೆ ನಾವು 6,30,000 ನಾವು ಪೇ ಮಾಡಬೇಕಾಗಿದೆ. ಯಾರಿಗ್ರಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆಯ್ತು ರೀ, ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಆಯ್ತು. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಡೆಪಿಸೆಂಟಿ ಫಾರ್ ಅತನ್ರಿ 90,000 ಇಕ್ವಿಟಿ ಶೇರ್ಸ್. ಸೊ ಅಂದ್ರೆ 15,000 ಪ್ಲಸ್ 30,000 ಪ್ಲಸ್ 45,000. ಓಕೆ, ಸೊ ನೆಕ್ಸ್ಟ್ ಡೆಪಿಸೆನ್ಸಿ ಪರ್ ಶೇರ್ ಅನ್ನ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಟೋಟಲ್ ಡೆಪಿಸೆನ್ಸಿ ಎಷ್ಟಿದೆ 6,30,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ತೆಗೆದುಕೊಳ್ಬೇಕು. ಓಕೆ, ಹಂಗಾದ್ರೆ ಪ್ರಾಬ್ಲಮ್ದಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. 15,000 ಪ್ಲಸ್ 30,000 ಪ್ಲಸ್ 45,000. ಸೊ ಟೋಟಲ್ ಆಗಿ 90,000 ಶೇರ್ಸ್ ಅದಾವೆ. ಓಕೆ, ಟೋಟಲ್ ಆಗಿ 90,000 ಶೇರ್ಸ್ ಅದಾವೆ. ಡಿವೈಡೆಡ್ ಬೈ ಮಾಡೋದ್ರಿಂದ ₹7 ಅಂತ ಹೇಳಿ ಬರುತ್ತೆ. ಓಕೆ, ಲಿಕ್ವಿಡೇಷನ್ ಆಗುವಾಗ ಅಟ್ಲೀಸ್ಟ್ ಒಬ್ಬ ಶೇರ್ ಹೋಲ್ಡರ್ ಇಷ್ಟರೇ ಪೇ ಮಾಡಬೇಕಾಗಿತ್ತು ಅಂದಂಗ ಅದು ರೂಲ್. ಓಕೆ, ಸೊ ಈ ತರ ಈ ಪ್ರಾಬ್ಲಮ್ ಬೇಸ್ ಇದ್ದಾರೆ. ಸೊ ಇನ್ನ ಇಲ್ಲಿ ನೀವು ನೋಡ್ಬೋದು ಇಕ್ವಿಟಿ ಶೇರ್ಸ್ ಹೋಲ್ಡರ್ಸ್ ಏನಿದ್ದಾರೆ ಇಲ್ಲಿ ಸಮ್ ಅಮೌಂಟ್ ಪೂರ್ತಿಯಾಗಿ ಇವರ 10 ರೂಪೀಸ್ ಪೇ ಮಾಡಿದ್ದಾರೆ. ಇವರ 10 ರೂಪೀಸ್ ಮಾಡೋ ಬದಲಿ 8 ಪೇ ಮಾಡಿದ್ದಾರೆ. ಇವರ 10 ರೂಪೀಸ್ ಮಾಡೋ ಬದಲಿ 5 ಪೇ ಮಾಡಿದ್ದಾರೆ. ಓಕೆ, ಹಂಗಾದ್ರೆ ವೈಂಡಿಂಗ್ ಅಪ್ ಆಗುವಾಗ ಒಂದು ಪ್ರೈಸ್ ಅನ್ನ ಸೆಟ್ ಮಾಡಿದ್ದಾರೆ. ಯಾವ ಪ್ರೈಸ್ ಅದ ₹7 ಅಂತ ಹೇಳಿ ಈ ಪ್ರೈಸ್ ಸೆಟ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ಯಾಲ್ಕುಲೇಷನ್ ಇದ ಪರ್ಟಿಕ್ಯುಲರ್ಸ್ ಹಾಕ್ರಿ. 1,000 ಯಾವ್ದು 15,000 ಫಸ್ಟ್ ಕ್ಲಾಸ್ ಇಕ್ವಿಟಿ ಶೇರ್ಸ್, 30,000 45,000 ಹಿಂಗೆ ಮೆನ್ಷನ್ ಮಾಡ್ರಿ. ನಂತರ ಡೆಪಿಸೆನ್ಸಿ ಪರ್ ಶೇರ್ ಎಷ್ಟು ಬಂದಿದೆ ಡೆಪಿಸೆನ್ಸಿ 7 ರೂಪೀಸ್ ಬಂದಿದೆ. 3 ಕಡೆ 7 ಅನ್ನ ಮೆನ್ಷನ್ ಮಾಡಬೇಕು.
ಲೆಸ್ ಆಲ್ರೆಡಿ ಪೇಡ್ ಎಷ್ಟು ಪೇಡ್ ಮಾಡಿದ್ದಾರೆ ನೋಡ್ರಿ. ಫಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಪೇ ಮಾಡಿದ್ದಾರೆ ನೀವೆಲ್ಲ ನೋಡ್ಕೋತ ಬಂದಿರ. ಫಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಪೇ ಮಾಡಿದ್ದಾರೆ, 10 rupees ಅನ್ನ ಪೇ ಮಾಡಿದ್ದಾರೆ. ಬಟ್ ಎಷ್ಟು ಪೇ ಮಾಡಬೇಕಾಗಿತ್ತು ಅವರ 7 rupees ಪೇ ಮಾಡಬೇಕಾಗಿತ್ತು. ಬಟ್ ಎಷ್ಟು ಪೇ ಮಾಡಿದ್ದಾರೆ, 10 rupees ಪೇ ಮಾಡಿದ್ದಾರೆ. ಹಂಗಾದ್ರೆ ಅವ್ರಿಗೆ ಕಂಪ್ನಿದವ್ರು ಏನು ಮಾಡಬೇಕು, ವಾಪಸ್ ಕೊಡಬೇಕು. ವಾಪಸ್ ಕೊಡ್ಬೇಕಂದ್ರೆ ಅದನ್ನ ಎಲ್ಲಿ ಮೆನ್ಷನ್ ಮಾಡಬೇಕು, ಆ ಪೇಮೆಂಟ್ ಸೈಡ್ ಮೆನ್ಷನ್ ಮಾಡಬೇಕು. 1500 ಇಂಟು 3 45,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, 3 ಯಾಕಂದ್ರೆ ಸೊ ಇಲ್ಲಿ 3 ಅಂತ ಬಂದಿದೆ ನೋಡ್ರಿ. ಓಕೆ, ಎಷ್ಟು ಆ್ಯಕ್ಚುಲಿ 7 rupees ಕೊಡಬೇಕಾಗಿತ್ತು, 10 rupees ಕೊಟ್ಟಿದ್ದಾರೆ. ಬಟ್ ಅವ್ರಿಗೆ 3 ವಾಪಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ದಾಗ 7 rupees ಕೊಡಬೇಕಾಗಿತ್ತು. ಆ್ಯಕ್ಚುಲಿ ಆಗಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಇಕ್ವಿಟಿ ಶೇರ್ ಹೋಲ್ಡರ್ಸ 30,000 ಇಕ್ವಿಟಿ ಶೇರ್ ಹೋಲ್ಡರ್ಸ 8 rupees ಕೊಟ್ಟಿದ್ದಾರೆ. ಹಂಗಾದ್ರೆ ಅವ್ರಿಗೆ ಏನು ಮಾಡಬೇಕು, ಇನ್ನು ಕಂಪ್ನಿ 1 rupees ಅನ್ನ ಪೇ ಮಾಡಬೇಕು. ಅದು ನೀವು 30,000 ಇಂಟು 1 ಮಾಡ್ರಿ, 30,000 ಆಯಿತು. ಓಕೆ, ಇಲ್ಲಿ 1 rupees ಆಯಿತು. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ಲಾಸ್ ಶೇರ್ಸ್ ಹೋಲ್ಡರ್ಸ್ ಯಾರಿದ್ದಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅದಾರೆ. 45,000 ಇಕ್ವಿಟಿ ಶೇರ್ ಹೋಲ್ಡರ್ಸ್ 8 rupees 5 rupees ಪೇ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಆಕ್ಚುಲಿ ವೈಂಡಿಂಗ್ ಅಪ್ ಆಗುವಾಗ ಎಷ್ಟು ಪೇ ಮಾಡಬೇಕಾಗಿತ್ತು, ಅವರ 7 ಪೇ ಮಾಡಬೇಕಾಗಿತ್ತು. 5 rupees ಪೇ ಮಾಡಿದ್ದಾರೆ. ಅಂದ್ರೆ ಅವ್ರ ಕಡೆಯಿಂದ ಇನ್ನ 2 rupees ನಾವು ರಿಸೀವ್ ಮಾಡ್ಕೋಬೇಕು, ಅಂದ್ರೆ ಕಲೆಕ್ಟ್ ಮಾಡಬೇಕು. ಸೊ ಇದನ್ನ ಈ ಸೈಡ್ ಮೆನ್ಷನ್ ಮಾಡಬೇಕು. ಕಲೆಕ್ಟ್ ಮಾಡ್ಬೇಕಂದ್ರೆ ಟು ಕಾಲ್ ಮೇಡ್ 45,000 ಇಂಟು 2 90,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಎಷ್ಟು ಮೆನ್ಷನ್ ಮಾಡ್ರಿ, ಇದನ್ನ ಟೋಟಲ್ ಮಾಡ್ರಿ 75,000 ಆಯಿತು. ಸೊ ಈಗ ಪ್ರಾಬ್ಲಮ್ ಕ್ಲೋಸ್ ಆಯಿತು. ಈಗ ಏನು ಮಾಡ್ರಿ, 2,25,000 ಪ್ಲಸ್ 90,000 ಮಾಡ್ರಿ. ಸೊ ಟೋಟಲ್ ಒಂದು ಬ್ಯಾಲೆನ್ಸ್ ಬರುತ್ತೆ 3,15,000. ಈ ಸೈಡ್ 3,15,000. 3,15,000 ರಿಸಿಪ್ಟ್ದಲ್ಲಿ ಪೇಮೆಂಟ್ ಸೈಡ್ ಮೈನಸ್ ಮಾಡ್ಕೊತ ಬರೀ 2,400. ನೆಕ್ಸ್ಟ್ 6,750, 1,350. ನೆಕ್ಸ್ಟ್ 67,500. ನೆಕ್ಸ್ಟ್ 1,62,000. ಲಾಸ್ಟ್ಗೆ 75,000 ಪೇ ಮಾಡ್ರಿ, 0 ಉಳಿತು. ಓಕೆ, ಸೊ ಲಾಸ್ಟ್ಗೆ ಇಲ್ಲಿ ಮ್ಯಾಚ್ ಆಗುತ್ತೆ ನಿಮ್ಮ ಬ್ಯಾಲೆನ್ಸ್. ಈ ಥರ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡೋದಿದೆ. ಸೊ ನಾನು ಆದಷ್ಟು ನಿಮ್ಗೆ ಸಿಂಪಲ್ ಈಸಿ ವೇ ಮುಖಾಂತರ ಹೇಳಕ್ಕೆ ಪ್ರಯತ್ನ ಮಾಡಿದ್ದೇನೆ. ಜಸ್ಟ್ ಈ ಕ್ಲಾಸನ್ನು ನೋಡ್ರಿ. ಸ್ವಲ್ಪ ಈ ಕ್ಲಾಸ್ದ ಟೈಮಿಂಗ್ ಜಾಸ್ತಿ ಆಗಿರ್ಬೋದು, ಬಟ್ ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ ಮೇಲೆ. ನೆಕ್ಸ್ಟ್ ಇನ್ನು ಬೇರೆ ಕ್ಲಾಸಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಆಲ್.